ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಆಯ್ತಾ? ನಾವು ಕೂಡ ಚೆನ್ನಾಗಿದ್ದೀವಿ. ನಮ್ಮ ಮಮ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ನಿಮಗೆ ಮಕ್ಕಳಿಗೆ ಇಷ್ಟವಾದಂಥ ಉದ್ದಿನ ಬೇಳೆ, ಹೆಸರು ಬೇಳೆ, ಶೇಂಗಾ ಬೀಜ ಹಾಕಿ ದೋಸೆ ಮಾಡೋದು ಹೇಳ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್. ಅಕ್ಕಿದು ದೋಸೆ ತಿಂದು ಮಕ್ಕಳು ತಿನ್ನಲ್ಲ ಒಂದೊಂದು ಸತಿ. ಈ ಥರ ವಿಟಮಿನ್ಸ್ ಎಲ್ಲ ಹಾಕಿ ದೋಸೆ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಬರ್ರಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ, ಒಂದು ಅರ್ಧ ಕಪ್ಪಷ್ಟು ಶೇಂಗಾ, ಅರ್ಧ ಕಪ್ಪಷ್ಟು ಕಡಲೆ ಬೀಜ, ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಒಂದು 2-3 ಸತಿ ತೊಳಿಬೇಕು. 2-3 ಸತಿ ತೊಳೆದೀನಿ. ಮತ್ತು ಎಲ್ಲಿ ವೀಡಿಯೋದಾಗ ತೋರಿಸೋದಂತೆ ಲಾಸ್ಟಿನ ಸತಿ ತೋರಿಸ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ತೊಳಿಬೇಕು. ಒಂದು ರಾತ್ರಿ ಬಿಡಬೇಕು ಫ್ರೆಂಡ್ಸ್. ಒಂದು ರಾತ್ರಿ ಬಿಟ್ಟು ಬೆಳಗ್ಗೆ ಮಿಕ್ಸಿ ಹಾಕ್ಕೊಂಡು ಅವಾಗ ಮಾಡ್ರೆ ನಡೀತೆ ಫ್ರೆಂಡ್ಸ್. ಇವಾಗ ನಾನು ರಾತ್ರಿ ನೆನೆಕ್ಕಿಟ್ಟಿದ್ದೆ, ಅದು ವಿಡಿಯೋದ ಇವಾಗ ನೋಡ್ರಿ. ಬೆಳಗ್ಗೆ ಆಗಷ್ಟ್ರಾಗ ಇಟ್ಟು ಮಸ್ತ್ ನೆಂದವ. ಇವಕ್ಕೆ ಮಿಕ್ಸಿ ಹಾಕ್ಬೇಕು ಫ್ರೆಂಡ್ಸ್. ತೊಳ್ಕೊಬೇಕು, ಮತ್ತೆ 2 ಸತಿ ತೊಳ್ಕೊಂಡು ಈ ಥರ ಮಿಕ್ಸಿ ಹಾಕಿ ಸಣ್ಣ ರುಬ್ಕೋಬೇಕು. ರುಬ್ಕೊಂಡು ಒಂದು ಬೊಗೋಣ್ಯಾಗ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಅಜ್ವಾನ ಹಾಕ್ಕೋಬೇಕು. ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಮತ್ತು ಒಂದು ಅರ್ಧ ಸ್ಪೂನಷ್ಟು ತಿನ್ನೋ ಸೋಡಾ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀವು ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು. ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ಗಟ್ಟಿ ಅನಿಸುತ್ತಿತ್ತಂದ್ರೆ ಒಂದು ಮುಕ್ಕು ನೀರು ಹಾಕ್ಕೋಬೇಕಾಗ್ತದೆ ರೀ. ಭಾಳ ತೆಳು ಬೇಡ, ಬಕ್ಕು ಗಟ್ಟಿ ಬೇಡ. ಈಗ ಸ್ವಲ್ಪ ಗಟ್ಟಿ ಅನಿಸುತ್ತಿತ್ತು, ಅದಕ್ಕೆ ಮುಕ್ಕು ನೀರು ಹಾಕ್ಕೊಂತ ಫ್ರೆಂಡ್ಸ್. ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಇನ್ನೊಂದು ಸತಿ ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ್. ಹಾಕೋರಿ ಫ್ರೆಂಡ್ಸ್. ನೀರು ಒಮ್ಮೆ ಜಾಸ್ತಿ ಹಾಕೋಬೇಡ್ರಿ. ಹಾಗೆ ಮುಕ್ಕು ಹಾಕ್ಕೊಂತ ನೋಡಿರಿ. ಈಗ ಕರೆಕ್ಟ್ ಆಗ್ಯದ. ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದು ಹಾಕೋದೆಲ್ಲ ಚೆನ್ನಾಗಿ ಕೈ ಆಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೋ. ನಂಗೆ ಸ್ವಲ್ಪ ಗಟ್ಟಿ ಅನ್ಸುತ್ತಿತ್ತು, ಒಂದು ಕಾಳು ನೀರು ಹಾಕ್ಕೊಂಡ. ಇವಾಗ ಹಂಚಿ ಕೈಲಿಕ್ಕೆ ಇಟ್ಟು ಅದು ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಎಲ್ಲ ಕಡೆ ಹಾಕಿ ಈ ಥರ ಮಾಡಿ. ನಾವು ದೋಸೆ ಹಾಕೊಂಡಪ್ಲೆ ಭೀ ಹಾಕೋಬೋದು. ದೋಸೆ ಹಾಕೊಂಡ್ರೆ ಮಕ್ಕಳಿಗೆ ತಿನ್ನೋಕೆ ಮನಸ್ಸು ಬರಲ್ಲ. ಈ ಥರ ಸಣ್ಣ ಹಾಕೊಂಡ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್. ಈ ಥರ ಹಾಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ಈ ದೋಸೆ ಹಾಕೊಂಡ್ರೆ ಅವ್ರಿಗೆ ಹಿಂಗೆ ತಿನ್ನೋಕ್ಕಿದಾಗಲ್ಲ. ಈ ಥರ ಹಾಕೊಂಡ್ರೆ ಚೆನ್ನಾಗಿ ತಿಂತಾರೆ ಅವರು. ಇದಕ್ಕೆ ಬೇಕಾದ್ರೆ ನೀವು ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕ್ಬೋದು. ನಮ್ಮ ಮಕ್ಕಳು ಸಲಕ್ಕೆ ಈ ಥರನೇ ಹಾಕೀನಿ. ಬರೀ ಅವು ಖಾರ ಹತ್ತವಂತೆ. ಇವು ನಾವು ಬೇಕಾದ್ರೆ ಮೆಣಸಿನ್ಕಾಯಿ ಎಲ್ಲ ಹಾಕೋಬೋದು. ನಾನು ಸ್ಕಿಪ್ ಮಾಡೀನಿ ಮಕ್ಕಳಿಗೆ ಸಲಕ್ಕೆ. ಈ ಥರ ಹಾಕ್ಕೊಂಡು ನೋಡಿ ಎಷ್ಟು ಮಸ್ತ್ ಬಂದವ್ರಿ ಫ್ರೆಂಡ್ಸ್. ನಿಮಗೆ ದೋಸೆ ರೀತಿ ಭೀ ಹಾಕಿ ತೋರಿಸ್ತೀನಿ ನೋಡಿರಿ. ಈ ಥರ ದೋಸೆ ಹಾಕಿ ಸುತ್ತೆಲ್ಲ ಎಣ್ಣೆ ಬಿಡ್ರಿ. ಎಣ್ಣೆ ಬಿಟ್ಟಾಗ ಸ್ವಲ್ಪ ಅದು ಬೇಯಲಿಕ್ಕೆ ಬಿಡ್ರಿ. ಒಂದು ನಿಮಿಷ ಅದು ಬಿಟ್ಟೊಳಗೆ ಈ ಕಡ್ಚಿಲಿ ತೊಗೊಂಡು ಎಲ್ಲ ಸುತ್ತೆಲ್ಲ ಎತ್ತಕ್ಕೆ ಇದು ಮಾಡಿರಿ. ಎತ್ತಕ್ಕೆ ಟ್ರೈ ಮಾಡಿ ಸುತ್ತೆಲ್ಲ ಬಿಟ್ಕೊತದ. ಬಿಟ್ಕೊಳಕ್ಕೆ ತಿರುವಾಗಿ ಇದೊಂದು 2 ನಿಮಿಷ ಬಿಡ್ರಿ ಫ್ರೆಂಡ್ಸ್. ಲೋ ಫ್ಲೇಮ್ದಾಗ ಇಟ್ಕೋರಿ ಗ್ಯಾಸ. 2 ನಿಮಿಷ ಬಿಡ್ರಿ. ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಬಂತು. ಈಗ ಮತ್ತೆ ಹಾಕೋತೀನಿ. ನಿಮಗೆ ದೋಸೆ ಬೇಕಾದ್ರೆ ದೋಸೆ ಹಾಕೋಬೋದು. ಮಕ್ಕಳಿಗೆ ಇಷ್ಟ ಅಂತ ಆ ಥರ ಭೀ ಹಾಕೋಬೋದು ಫ್ರೆಂಡ್ಸ್. ಯಾವತ್ತು ಭೀ ಹಾಕೋಬೋದು, ಎರಡೂ ಬರ್ತಾವೆ ಫ್ರೆಂಡ್ಸ್. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಕೊಡಿ, ಶೇರ್ ಮಾಡಿ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಮನೆಯಾಗ ಒಮ್ಮೆ ಟ್ರೈ ಮಾಡಿ, ಮಸ್ತಾಗಿ ಬರ್ತಾವೆ. ಮಕ್ಳಿಗಂತೂ ಸೂಪರಾಗಿರ್ತದೆ. ಈ ದೋಸೆ ತಿನ್ನಲು ಮಕ್ಕಳು ಜಾಸ್ತಿ ಇಲ್ಲ. ಇವು ಹಾಕ್ಕೊಟ್ರೆ ಮಸ್ತಾಗಿ ತಿಂತಾವೆ. ಎಲ್ಲ ವಿಟಮಿನ್ಸ್ಗಳು ಇರ್ತಾವೆ. ಮಕ್ಕಳು ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಹಾಕಿ ಫ್ರೆಂಡ್ಸ್. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಹಾಕೋರು.
ನನ್ನ ಮಕ್ಕಳಿಗೆ ನಾ ವಾರದಾಗ ಒಂದು ಸತಿ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಅವ್ರು ಅಕ್ಕಿ ಜಾಸ್ತಿ ತಿನ್ನಲ್ಲಲ್ಲ, ಅದಕ್ಕೆ ಈ ಥರ ಮಾಡಿಕೊಟ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲ ವಿಟಮಿನ್ಸ್ ಸಿಗ್ತೈತಿ. ಈ ಥರ ಮಾಡಿಕೊಡ್ತೀನಿ ನಾನು. ಅವ್ರು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅವ್ರು ತಿಂತಿರಂದ್ರೆ ನಮ್ಗೆ ಭೀ ಖುಷಿ ಆಗ್ತದೆ ಫ್ರೆಂಡ್ಸ್ ಮಾಡಿಕೊಟ್ಟಿದ್ದಕ್ಕೆ. ನೀವು ಭೀ ಮನೆಯಾಗ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗೆ ಬರ್ತತ್ತ. ಇದು ಸಂಗಟ್ ಮೊಸರು ಕಾಂಬಿನೇಷನ್ ಸಖತ್ತಾಗಿತ್ತು ಫ್ರೆಂಡ್ಸ್. ಮಕ್ಕಳು ನೋಡಿ ಹೆಂಗೆ ತಿಂತಾರೆ ಫ್ರೆಂಡ್ಸ್. ನನ್ನ ಮಕ್ಕಳು ಮೊಸರು ಹಾಕ್ಕೊತೀನಿ ಹೆಂಗೆ ತಿಂತಾರೆ ನೋಡಿ, ಸೂಪರಾಗಿ ಅಂತ ಹೇಳ್ತಾಳೆ ಆಕಿ. ಈ ಥರ ನೀವು ಭೀ ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ ನನ್ನ ಮಗ ಒಂದು ವರ್ಷದಿಂದ 3 ತಿಂಗಳದ, ಅವ ಭೀ ಇಷ್ಟಪಟ್ಟು ಹೆಂಗೆ ತಿಂತಾನೆ ಫ್ರೆಂಡ್ಸ್. ನನ್ನ ಮಗ ನೋಡಿ ಫ್ರೆಂಡ್ಸ್. ನನ್ನ ಮಗ ನೋಡ್ಗ ಅರ್ಧ ತಿಂತಾನೆ, ಅರ್ಧ ಅದ್ರಾಗೆ ಬಿಡ್ತಾನೆ. ಅವ ತಿಂತಾನೆ, ನಾ ತಿನ್ಸಕ್ಕೆ ಹೋದ್ರೆ ತಿನ್ನಿಸ್ಬೇಡ ಅಂತಾನೆ, ಅವ ತಿಂತಾನಂತ ಅವನ ಕೈಯಲ್ಲಿ ಫ್ರೆಂಡ್ಸ್. ಇದ್ರ ಸಂಗಟ್ ಮೊಸರು ಕೊಟ್ರೆ ಮಕ್ಕಳು ಇಷ್ಟ. ನಾವು ಬೇಕಾದ್ರೆ ದೊಡ್ಡವ್ರು ಬೇಕಾದ್ರೆ ಇದ್ರ ಕೂಡ ಚಟ್ನಿ ಮಾಡ್ಕೊಬೋದು. ಇಲ್ಲ ಮೊಸರು ಭೀ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಮೊಸರೇ ಇರಬೇಕಿದ್ರೆ ಸಂಗಟ್ ಮೊಸರು ಕಾಂಬಿನೇಷನ್ ಇದೆ. ನನ್ನ ಮಗು ನೋಡಿದ ಸೂಪರ್ ಅಂತ ಹೇಳ್ತಾವ, ಮಮ್ಮಿ ಸೂಪರ್ ಅಂತ ಹೇಳ್ತಾವ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಾಗ ಸಿಗೋಣ ಅಂತ. ಅಲ್ಲಿವರೆಗೂ ಬಾಯ್.